ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ ದಾನಯ್ಯ ಸರ್, ಊರು ತೋಳನೂರು, ತಾಲೂಕು ಅಕ್ಕಲ್ಕೋಟ್, ಜಿಲ್ಲೆ ಸೊಲ್ಲಾಪುರ, ಮಹಾರಾಷ್ಟ್ರ. ಕೆಸೆಟ್ 2026 11 ಅಕ್ಟೋಬರ್ 2026 ಅಂತ ಕೆಸೆಟ್ ಎಕ್ಸಾಮ್ ನಡೆಯಲಿದೆ. ಪತ್ರಿಕೆ 1 ಯೂನಿಟ್ 4 ಕಮ್ಯುನಿಕೇಶನ್. ಈ ಯೂನಿಟ್ದಲ್ಲಿ ಬರುವ ಒಂದು ಹೊಸ ಕಾನ್ಸೆಪ್ಟ್ ಇದೆ, ಮಾಡೆಲ್ಸ್ ಆಫ್ ಕಮ್ಯುನಿಕೇಶನ್, ಸಂವಹನದ ಮಾದರಿಗಳು. ಇದರಲ್ಲಿ ಒಂದು ಮಾದರಿ ಇದೆ, ಅದರ ಹೆಸರು ನ್ಯೂಕಾಂಬ್. ಒಬ್ಬ ವ್ಯಕ್ತಿ ಹೆಸರಿದೆ, ನ್ಯೂಕಾಂಬ್ ಮಾಡೆಲ್ ಆಫ್ ಕಮ್ಯುನಿಕೇಶನ್. ಇವ್ರ ಹೆಸರು ಥಿಯೋಡೋರ್ ಎಂ ನ್ಯೂಕಾಂಬ್. ಇವರು ಸಾಮಾಜಿಕ ಮನೋವೈಜ್ಞಾನಿಗಳು. ಇವರು ಅಮೆರಿಕ ದೇಶದವರು. ಥಿಯೋಡೋರ್ ನ್ಯೂಕಾಂಬ್ ಇವರು ಒಂದು ನಮೂನೆಯನ್ನು ಹೇಳಿದ್ದಾರೆ, ಮಾಡೆಲ್ ಆಫ್ ಕಮ್ಯುನಿಕೇಶನ್. ಕಮ್ಯುನಿಕೇಶನ್ ಅಂದ್ರೆ ಸರಳವಾದ ವ್ಯಾಖ್ಯೆ ಯಾವುದು? ಮಾಹಿತಿಯನ್ನು ಹಂಚಿಕೊಳ್ಳುವುದಕ್ಕೆ ಕಮ್ಯುನಿಕೇಶನ್ ಎಂದು ಕರೆಯುತ್ತಾರೆ. ಸೆಂಡರ್ನು ಮಾಹಿತಿಯನ್ನು ಕಳಿಸುತ್ತಾನೆ, ರಿಸೀವರ್ನು ಮಾಹಿತಿಯನ್ನು ಪಡೆದುಕೊಳ್ಳುತ್ತಾನೆ. ಇದು ನೇರವಾಗಿ ಇರುವಂತಹ ಒಂದು ವ್ಯಾಖ್ಯೆ. ಆದರೆ ಇವರು ನ್ಯೂಕಾಂಬ್ ಹೇಳಿದ ಒಂದು ಕಮ್ಯುನಿಕೇಶನ್ನ ವಿಶೇಷವಾದದ್ದು. ಇವರು ಹೇಳುತ್ತಾರೆ, ಕಮ್ಯುನಿಕೇಶನ್ದ ಉದ್ದೇಶ ಏನು? ಸಂವಹನ ಯಾಕೆ ನಾವು ಮಾಡಬೇಕು? ಸಂವಹನದ ಉದ್ದೇಶ ಏನು? ಕೇವಲ ಮಾಹಿತಿ ಕಳುಹಿಸುವುದು ಸಂವಹನದ ಉದ್ದೇಶ ಅಲ್ಲ ಅಂತ ಹೇಳ್ತಾರೆ. ಯಾರು? ನಮ್ಮ ನ್ಯೂಕಾಂಬ್ ಇವರು ಹೇಳುತ್ತಾರೆ, ಸಾಮಾಜಿಕ ಸಂತುಲನ ಇಡುವುದು. ನಾವು ಸಮಾಜದ ಒಂದು ಘಟಕ, ವ್ಯಕ್ತಿಗಳು ಸಮಾಜದೊಳಗೆ ಇರುತ್ತೇವೆ. ಸಾಮಾಜಿಕ ಸ್ವಾಸ್ಥ್ಯ, ಸಾಮಾಜಿಕ ಒಂದು ಸಾಮಾಜಿಕ ಸಂತುಲನ ಉಳಿಸುವುದು ಕಮ್ಯುನಿಕೇಶನ್ ದ ಪ್ರಮುಖ ಉದ್ದೇಶವಾಗಿದೆ. ದ ಕಮ್ಯುನಿಕೇಶನ್ ಶುಡ್ ಸಸ್ಟೇನ್ ದ ಸೋಷಿಯಲ್ ರಿಲೇಷನ್. ಒಂದು ಎಕ್ಸಾಂಪಲ್ ಅನ್ನು ನಾವು ನೋಡೋಣ. ಇವರು ಹೇಳುತ್ತಾರೆ, ಈ ಕಮ್ಯುನಿಕೇಶನ್ ಮಾಡೆಲ್ಗೆ ಇನ್ನೊಂದು ಹೆಸರು ಇದೆ. ಇದಕ್ಕೆ ABX, ವ್ಯವಸ್ಥಿತವಾಗಿ ನೆನಪಿಡ್ರಿ, ABX ಮಾಡೆಲ್ ಎಂದು ಕರೆಯುತ್ತಾರೆ. ABX. ಇದಕ್ಕೆ ಇನ್ನೊಂದು ಹೆಸರಿದೆ, ಟ್ರಯಾಂಗುಲರ್ ಮಾಡೆಲ್. ಟ್ರಯಾಂಗುಲರ್ ಅಂದ್ರೆ ತ್ರಿಕೋನ, ಮೂರು ಭುಜ, ಮೂರು ತ್ರಿಕೋನ್ ಇಲ್ಲ ನೋಡ್ರಿ, ತ್ರಿಕೋನ್. ಟ್ರಯಾಂಗುಲರ್ ಮಾಡೆಲ್ ಆಫ್ ಕಮ್ಯುನಿಕೇಶನ್. ಇದಕ್ಕೆ ABX ಮಾಡೆಲ್ ಆಫ್ ಕಮ್ಯುನಿಕೇಶನ್ ಎಂದು ಕರೆಯುತ್ತಾರೆ. ಇದಕ್ಕೆ ಇನ್ನೊಂದು ಹೆಸರದ್ರಿ, ಸೈಕಾಲಜಿಕಲ್ ಮಾಡೆಲ್ ಆಫ್ ಕಮ್ಯುನಿಕೇಶನ್, ಮನೋವೈಜ್ಞಾನಿಕ ನಮೂನೆ. ಏನ್ರಿ ಇದ್ರೊಳಗೆ ವಿಶೇಷ? ABX, ಇಲ್ಲಿ ನೋಡ್ರಿ, ABX ಇವರು ಒಂದು ಸಂಶೋಧನೆ ಪತ್ರವನ್ನು ಬರೆದಿದ್ರು, ರಿಸರ್ಚ್. ಆ ಪೇಪರ್ ಹೆಸರೇನು? ಆನ್ ಅಪ್ರೋಚ್ ಟು ಕಮ್ಯುನಿಕೇಶನ್ ಆಕ್ಟ್, ಸಂವಹನದ ಕಾಯ್ದೆ ಅನ್ನುವ ಒಂದು ರಿಸರ್ಚ್ ಪೇಪರ್ ಅನ್ನು ಇವರು ಬರೆದಿದ್ರು. ಇದರಲ್ಲಿ ಇವರು ಈ ಮಾಡೆಲ್ ಬಗ್ಗೆ ಹೇಳಿದ್ದಾರೆ, ನ್ಯೂಕಾಂಬ್ ಮಾಡೆಲ್. ABX ಮಾಡೆಲ್ ಏನದ ನೋಡ್ರಿ, ಇಲ್ಲಿ ಒಂದು ಎಕ್ಸಾಂಪಲ್ ನೋಡೋಣ ಅಂದ್ರೆ ನಮಗೆ ಗೊತ್ತಾಗ್ತದೆ. A ಮತ್ತು B ಇಬ್ರು ಜನ ಅದಾರ್ರಿ. A ಮಾಹಿತಿಯನ್ನು B ಗೆ ಕಳಿಸುತ್ತಾನೆ, B ಮತ್ತೆ ಫೀಡ್ಬ್ಯಾಕ್ ಕೊಟ್ಟು ಇವನಿಗೆ ಹೇಳುತ್ತಾನೆ. ಇವರಿಬ್ಬರು ಜನ ಮಾತಾಡ್ತಿರ್ತಾರೆ, A ಮತ್ತು B. ಇಲ್ಲಿ ಒಬ್ಬ ವ್ಯಕ್ತಿ, ಇಲ್ಲೊಬ್ಬ ವ್ಯಕ್ತಿ, ಅಥವಾ ಇಲ್ಲಿ ಒಂದು ಗುಂಪು, ಇಲ್ಲೊಂದು ಗುಂಪು, ಅಥವಾ ಇಲ್ಲಿ ಒಂದು ದೇಶ, ಇಲ್ಲೊಂದು ದೇಶ, ಅಥವಾ ಇಲ್ಲಿ ಒಂದು ರಾಜ್ಯ, ಇಲ್ಲೊಂದು ರಾಜ್ಯ, ಅಥವಾ ಇಲ್ಲೊಂದು ಸಂಸ್ಥೆ, ಇನ್ನೊಂದು ಸಂಸ್ಥೆ. ಎರಡು ವ್ಯಕ್ತಿಗಳು ಕಮ್ಯುನಿಕೇಶನ್ ಮಾಡುವಾಗ, ಸಂವಹನ ಮಾಡುವಾಗ ಒಂದು ವಿಷಯದ ಬಗ್ಗೆ ಸಂವಹನ ಮಾಡುತ್ತಾರೆ. ಒಂದು ಟಾಪಿಕ್ ಬಗ್ಗೆ, ಒಂದು ಸಬ್ಜೆಕ್ಟ್ ಬಗ್ಗೆ, ಒಂದು ವಿಷಯದ ಬಗ್ಗೆ, ಒಂದು ಸಮಸ್ಯೆಯ ಬಗ್ಗೆ, ಅಥವಾ ಒಂದು ವ್ಯಕ್ತಿಯ ಬಗ್ಗೆ ಅಭ್ಯಾಸ ಮಾಡೋದು. ಎಕ್ಸ್ ಅಂದ್ರೆ ಒಂದು ಟಾಪಿಕ್, ಒಂದು ವಿಷಯ, ಅಥವಾ ಒಬ್ಬ ವ್ಯಕ್ತಿಯ ಬಗ್ಗೆ, ಅಥವಾ ಒಂದು ಘಟನೆಯ ಬಗ್ಗೆ, ಅಥವಾ ಒಂದು ವಿಷಯದ ಬಗ್ಗೆ ಇವರಿಬ್ಬರು ಜನ ಮಾತಾಡ್ತಿರ್ತಾರೆ.
ಕರೆಕ್ಟ್ ನೆನ್ಪಿಡ್ರಿ. ಇನ್ನೊಂದು ಹೇಳ್ತೀನಿ ನೋಡ್ರಿ, ಇಲ್ಲಿ ನ್ಯೂಕಾಂಬ್ ಮಾಡೆಲ್ ಆಫ್ ಕಮ್ಯುನಿಕೇಶನ್ ದ ಪ್ರಮುಖ ಇವ್ರದ್ದು ಉದ್ದೇಶ ಏನು? ಸಮಾಜದಲ್ಲಿ ಸಾಮಾಜಿಕ ಸ್ವಾಸ್ಥ್ಯ ಕಾಪಾಡುವುದು. ಎಕ್ವಿಲಿಬ್ರಿಯಂ ಇನ್ ಸೊಸೈಟಿ. ಎಕ್ವಿಲಿಬ್ರಿಯಂ ಅಂದ್ರ ಸಂತುಲನ, ಸಮಸ್ಥಿತಿ. ಸಮಾಜದೊಳಗ ಎರಡು ಗುಂಪಿನ ನಡುವೆ, ಎರಡು ವ್ಯಕ್ತಿಯ ನಡುವೆ ವ್ಯವಸ್ಥಿತವಾಗಿ ಇಬ್ಬರು ರಿಲೇಷನ್ ಇರ್ಬೇಕ್ರಿ. ರಿಲೇಷನ್ ಕೆಡಬಾರ್ದು, ರಿಲೇಷನ್ದೊಳಗೆ ಅಸ್ಥಿರ ಬರಬಾರ್ದು, ರಿಲೇಷನ್ ಡಿಸ್ಟರ್ಬ್ ಆಗಬಾರ್ದು, ರಿಲೇಷನ್ ಹಾಳಾಗಬಾರ್ದು. ಇಬ್ರು ಜನ ಮಾತಾಡುವಾಗ ಸಮಾಜದೊಳಗ ಸ್ವಾಸ್ಥ್ಯತೆಯನ್ನು ಕಾಪಾಡೋದು ಕಮ್ಯುನಿಕೇಶನ್ ಉದ್ದೇಶವಾಗಿದೆ ಎಂದು ನ್ಯೂಕಾಂಬ್ ಹೇಳುತ್ತಾರೆ. ಒಂದು ಎಕ್ಸಾಂಪಲ್ ನೋಡ್ರಿ, ಈಗ ನೀವು ಮತ್ತೆ ನಿಮ್ಮ ಗೆಳೆಯರು ಇಬ್ರು ಜನ ಇದ್ದೀರಿ. ಒಂದು ವಿಷಯ ಹೇಳ್ತೀನಿ ರೀ, ಸುಮ್ಮನೆ ಎಕ್ಸಾಂಪಲ್. ನೀವು ಮತ್ತೆ ನಿಮ್ದೊಬ್ರು ಗೆಳೆಯ, ನೀವು ಇಬ್ರು ಜನ ಮಾತಾಡ್ತಿರ್ತೀರಿ. ನೀವು ಸಪೋಸ್ ನೀವು ಮೈಸೂರದವ್ರು ಇದ್ದೀರಿ, ನೀವು ಮತ್ತೆ ಇನ್ನೊಬ್ರು ಇಬ್ರು ಜನ ಮಾತಾಡ್ತಿರ್ತೀರಿ. ನಾನು ಸುಮ್ಮನೆ ಎಕ್ಸಾಂಪಲ್ ರೀ. ನೀವು ಮತ್ತೆ ನಿಮ್ಮ ಗೆಳೆಯ ಇಬ್ರು ಜನ ಮಾತಾಡ್ತಿರ್ತೀರಿ. ಏನು ನೀವು ಅಂತೀರಿ ನಿಮ್ಮ ಗೆಳೆಯನಿಗೆ, ಇಬ್ರು ಜನ ಏನಂತೇಳಿ ಮಾತಾಡ್ತೀರಿ? ದಾನಯ್ಯ ಸರ್ ಕ್ಲಾಸ್ ಬಗ್ಗೆ. ನಿನ್ ಕೆಸೆಟ್ ಪ್ರಿಪೇರ್ ಮಾಡ್ತಾ ಇದೀಯಾ ನೀನು ಕೆಸೆಟ್? ಅವ್ರಂತಾರೆ ಹೌದು ಅಂತ. ನಿಮ್ ಗೆಳೆಯ ನಿಮ್ಗ, ನೀವು ಯಾರ ಕ್ಲಾಸ್ ನೋಡ್ತಾ ಇದೀಯಾ ನೀನು? ಇಲ್ಲ ಕಣೋ, ಮಹಾರಾಷ್ಟ್ರದೊಳಗೆ ಒಬ್ಬ ದಾನಯ್ಯ ಸರ್ ಅಂತ ಹೇಳಿದ್ದಾರೆ, ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರ ಅವರು. ಅವ್ರ ಕ್ಲಾಸನ್ನು ನೀನ್ ನೋಡ್ ಕಣೋ, ತುಂಬಾ ಸಿಂಪಲ್ ಆಗಿ ಹೇಳ್ತಾರೆ ಕಣ, ಅವರು ಗ್ರಾಮೀಣ ಭಾಷೆಯಲ್ಲಿ ಹೇಳುತ್ತಾರೆ ಕಣ, ಅವ್ರು ಹೇಳಿದ ಕಾನ್ಸೆಪ್ಟ್ ನಮಗೆ ಕ್ಲಿಯರ್ ಆಗ್ತದೆ ಕಣೋ, ನೀನ್ ನೋಡ್ ಕಣೋ ನೀನು ಅಂತೇಳಿ ನೀವು ನಿಮ್ ಗೆಳೆಯನಿಗೆ ಹೇಳಿರಿ. ಅವಂತ ನಾವು ಏನ್ ಮಾತಾಡ್ತಾನ ಅವ ದಾನಯ್ಯ ಸರ, ಕರೆಕ್ಟ್ ಕೈ ಅದನವ, ನೇರವಾಗಿ ಮಾತಾಡ್ತಾನ, ಬಿರುಸು ಮಾತಾಡ್ತಾನ, ಬಾಳ ಕೈ ಅದನವ. ಅವನ ಭಾಷೆ ರಫ್ ಐತಿ, ಅವನು ಹೇಳಿದೇನೂ ತಿಳಿಯೋದಿಲ್ಲ. ಅವನು ಬರೇ ತನ್ನ ಬಗ್ಗೆನೇ ಹೇಳ್ತಾನ, ಅವನು ಬರೇ ಸ್ವಂತ ಕಥೆಯೇ ಹೇಳ್ತಾನ, ಇಷ್ಟು ಉದ್ದ ಮಾಡಿ ಹೇಳ್ತಾನ. ಅವನ ಕ್ಲಾಸ್ ನಾ ನೋಡಂಗಿಲ್ಲ ಬಿಡ. ನೀವಿಬ್ರು ಜನ ಚರ್ಚೆ ಮಾಡ್ಲತ್ತೀರಿ, ನೀವಂತ್ರಿ ದಾನಯ್ಯ ಸರ್ ಕ್ಲಾಸ್ ಓದ್ ನೋಡು, ದಾನಯ್ಯ ಸರ್ ಚೆನ್ನಾಗಿ ಹೇಳ್ತಾರೆ. ಅವಂತನ ಬಾಡಪ್ಪ, ಒಂದು ವಿಷಯ ಭಾಳ ಜೊಗ್ಗಾಗಿ ಹೇಳ್ತಿರ್ತಾನ, ವಿಡಿಯೋ ಹೇಳುವಾಗ ದೊಡ್ಡ ಬೈತಿರ್ತಾನ. ಅವನ ಮಾತು ಕೇಳಿದ ತಕ್ಷಣ ಮನ್ಸಿಗೆ ಬ್ಯಾನ್ ಆಗ್ತಾವ, ನಾವು ನೋಡೋದಿಲ್ಲ ಅವನ ಕ್ಲಾಸ್. ಇಬ್ರು ಜನ ಜಗಳಾಡ್ಲಗತ್ತೀರಿ ನೀವಿಬ್ರು ಜನ ಜಗಳಾಡುವಾಗ ಯಾರ ವಿಷಯ? ನನ್ನ ವಿಷಯ, ದಾನಯ್ಯ ಸರ್ ಕ್ಲಾಸ್ ನೋಡ್ಬೇಕಂತ ನೀನ್ ಹೇಳೋನು, ಅವ್ರು ಏನ್ ಹೇಳ್ತಾನ್ರಿ? ಬೇಡ, ಅವನು ಭಾಷೆ ಬಹಳ ರಫ್ ಇದೆ ಅಂತೇಳಿ. ಇನ್ ಸಬ್ಜೆಕ್ಟ್ ಯಾರು? ನಾನು, ಟಾಪಿಕ್ ನಾನು. ನೀವು ಮತ್ತು ನಿಮ್ ಗೆಳೆಯ ಚರ್ಚೆ ಮಾಡ್ತಾ ಇದ್ದೀರಿ ನನ್ನ ಬಗ್ಗೆ, ನೀವು ಕ್ಲಾಸ್ ನೋಡಂತ ಹೇಳ್ತೀರಿ, ಇವ್ ಬೇಡ ಅಂತಾನ. ಇನ್ನು ಇಬ್ರು ನಡ್ಬರ್ಕ್ ಮಾತಾಡುವಾಗನೇ ಅವಾಗ ನಿಮ್ ಸಂಬಂಧ ಕೆಟ್ಟ, ಒಮ್ಮೆ ಜಗಳಾಡ್ತಿರ್ರಿ, ನೀವು ನೋಡಂತೀರಿ, ಅವ ಬೇಡ ಅಂತಾನ. ಅಷ್ಟ ನಡೆದೊಳಗ ಅಲ್ಲ ಕಣೋ, ದಾನಯ್ಯ ಸರ್ ರಫ್ ಮಾತಾಡ್ತಾನೆ ನಿಜ, ದಾನಯ್ಯ ಸರ್ ತನ್ನ ಕಥೆಯನ್ನ ಹೇಳ್ತಾನೆ ನಿಜ, ದಾನಯ್ಯ ಸರ್ ಒಮ್ಮೊಮ್ಮೆ ಬೈತಾನೆ ನಿಜ. ಆದ್ರೆ ದಾನಯ್ಯ ಸರ್ ಕ್ಲಾಸ್ ಕೇಳಿ ಮೊನ್ನೆ 419 ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರಲ್ವಾ, ದಾನಯ್ಯ ಸರ್ ಬುಕ್ಕು ಅದ್ರೊಳಗೆ ಸ್ವಲ್ಪ ತಪ್ಪಿರ್ಬೋದು, ಕಾಗುಣಿತಗಳು ತಪ್ಪಿರ್ಬೋದು. ಬಟ್ ಆತ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಎಕ್ಸಾಮ್ ಬರೋದು ಪಾಸ್ ಆಗಿದ್ದಾನೆ, ಅವ್ನ ರಿಸಲ್ಟ್ ಮಾತಾಡ್ತದ ತಾನೆ. ದಾನಯ್ಯ ಸರ್ ನಿನ್ ಕಡೆ ದುಡ್ಡು ತಗೊಂಡು ಕ್ಲಾಸ್ ಹೇಳ್ತಾ ಇದ್ದಾನೆ, ತುಂಬಾ ಫ್ರೀಯಾಗಿ ಕ್ಲಾಸ್ ಮಾಡ್ತಾ ಇದ್ದಾನೆ, ಏನೋ ಬುಕ್ಕಿಗೆ ದುಡ್ಡನ್ನ ತಗೋತಾನೆ, ಅವನ ಕ್ಲಾಸ್ ಫ್ರೀ ಇದೆ ಅಲ್ವಾ. ಮತ್ತೆ ನೀನು ಈ ರೀತಿ ಹೇಳಿದ್ರೆ ಹ್ಯಾಕ್ ಕಣೋ? ಅವನು ರಫ್ ಮಾತಾಡಬಹುದು, ಬಟ್ ಸಿಟ್ಟಿಲೆ ಮಾತಾಡೋ ವ್ಯಕ್ತಿಗಳು ಪ್ರಾಮಾಣಿಕವಾಗಿ ಹೇಳ್ತಾರೆ ಅನ್ನೋದು ಅವ್ ಯಾರ ಸಲುವಾಗಿ ಹೇಳ್ತಾನೆ ನಾನು? ನೀವು ನಿಮ್ ಗೆಳೆಯನಿಗೆ ಅವ ನೀವು ಅನ್ನೋದು ಕರೆಕ್ಟ್, ಅವ್ನ ಕ್ಲಾಸ್ ಕೇಳಿದ್ರು, ದಾನಯ್ಯ ಸರ್ ಕ್ಲಾಸ್ ಕೇಳಿದ್ರು ಪಾಸ್ ಆವಾಗ ಅದೆಲ್ಲ ನಿಜ, ಬುಕ್ಕು ಸ್ವಲ್ಪ ಇರಲಿ. ಬಟ್ ದಾನಯ್ಯ ಸರ್ ಕೆಸೆಟ್ ಟು ನೆಟ್ ಎಕ್ಸಾಮ್ ಬೇರೆ ಬೇರೆ ರಾಜ್ಯದ ಪರೀಕ್ಷೆ ಪಾಸ್ ಆಗಿ ವರ್ಲ್ಡ್ ರೆಕಾರ್ಡ್ ಮಾಡಿದ್ರಿ, ನಿಜ ತಾನೆ? ಹೌದು. ಮತ್ತೆ ಯಾಕೆ ಅವನಿಗೆ ನೀನು ಬೈತೀಯ? ಆಯ್ತಪ್ಪ, ನಾನು ನೋಡ್ತೀನಿ. ನಾನು ಅಂದ್ರೆ ನೀವಿಬ್ರು ಜನ ಏನ್ ಮಾಡ್ತೀರಿ? ಒಂದು ಆಮೇಲೆ ದಾನಯ್ಯ ಸರ್ ಕ್ಲಾಸ್ ಅನ್ನ ನೋಡ್ಬೇಕನ್ನೋದು ಒಪ್ಪಂದಕ್ಕೆ ಬಂದ್ಬಿಡ್ತೀರಿ ಇಬ್ರು ಜನ. ಮೊದಲು ನೀವು ನೋಡಂತ ಹೇಳಿದ್ರೆ, ಆಮೇಲೆ ಅವ್ರು ಬೇಡ ಅಂತಿದ್ರು, ಆಮೇಲೆ ನೀವು ಕನ್ವಿನ್ಸ್ ಮಾಡಿ ಆ ಟಾಪಿಕ್ ಅನ್ನ ನೀವು ಸರಳವಾಗಿದ್ರಿ. ಆಮೇಲೆ ನಿಮ್ಮ ಗೆಳೆಯನು ಓಕೆ, ನೀವು ಓಕೆ ಅಂದ್ರಿ. ಇಬ್ರು ಜನ ಇವನು ಈ ಟಾಪಿಕ್ಗೆ ಒಪ್ಪಿಗೆ ಕೊಡಬೇಕು, ಇವರು ಕೂಡ ಈ ಟಾಪಿಕ್ಗೆ ಒಪ್ಪಿಗೆ ಕೊಡಬೇಕು. ಒಪ್ಪಿಗೆ ಕೊಟ್ಟಾಗ ಇಬ್ರು ಮಂದಿ ಅಕ್ಸೆಪ್ಟ್ ಮಾಡಿದಾಗ ಕಮ್ಯುನಿಕೇಶನ್ ಸರಳವಾಗುತ್ತದೆ. ಆವಾಗ ಸಮಾಜದೊಳಗ ಒಂದು ಈಕ್ವಲ್ ಸಮತೋಲನ ಉಂಟಾಗುತ್ತದೆ. ಈಗ ಇನ್ನೊಂದು ಉದಾಹರಣೆ ನೋಡೋಣ. ಯಾವುದ್ರಿ? ಕರ್ನಾಟಕ ಮತ್ತು
ಮಹಾರಾಷ್ಟ್ರ. ಓಕೆ, ಕರ್ನಾಟಕ ಮಹಾರಾಷ್ಟ್ರದ ಜಗಳದ್ರಿ ಯಾವುದು ಗಡಿ ಭಾಗ. ಸೊಲ್ಲಾಪುರ ಸೊಲ್ಲಾಪುರ ಜಿಲ್ಲೆದೊಳಗೆ ದಕ್ಷಿಣ ಸೊಲ್ಲಾಪುರ, ಆಮೇಲೆ ಅಕ್ಕಲಕೋಟ, ಇವೆಲ್ಲ ಇದು ಕರ್ನಾಟಕಕ್ಕೆ ಸೇರಿಬೇಕು. ಬೆಳಗಾವದು ಸ್ವಲ್ಪ ಭಾಗ ಮಹಾರಾಷ್ಟ್ರಕ್ಕೆ ಸೇರಿಬೇಕು. ಹಿಂಗ ಒಂದು ಜಗಳ ಇದ್ರಿ, ವಾದವಿವಾದ, ಗಡಿ ವಿವಾದ, ಮಹಾಜನ ವರದಿ ಜಗಳ ಐತಿ. ಇವರು ಜಗಳ ತೆಗಿತಾರೆ, ಇವರು ಜಗಳ ತೆಗಿತಾರೆ. ಇವ್ರಂತಾರ ನಾವು ಅವು ಮಹಾರಾಷ್ಟ್ರದವ್ರ ಅಂತಾರೆ ನಮಗ್ ಬೆಳಗಾವ್ ಕೊಡ್ರಿ, ಕರ್ನಾಟಕದ ನಾವು ಬೆಳಗಾವ್ ಕೊಡೋದಿಲ್ಲ, ನಮಗ್ ಸೊಲ್ಲಾಪುರ ಬೇಕು. ಇದು ಜಗಳ ಎಷ್ಟು ವರ್ಷ ಐತ್ರಿ ಜಗಳ. ಇದು ಸುಪ್ರೀಂ ಕೋರ್ಟ್ದೊಳಗೆ ಐತಿ. ಮಹಾರಾಷ್ಟ್ರ ಕರ್ನಾಟಕ ಇಬ್ರು ಜನ ಗಡಿ ಭಾಗದ ಜೊತೆಗೆ ಜಗಳ ಆಡ್ಲಾಗತ್ತಾರ. ಜಗಳಾಡಿ ಎಷ್ಟೋ ಒಮ್ಮೊಮ್ಮೆ ಎಷ್ಟು ಜಗಳ ಆಗೈತ್ರಿ. ಮಹಾರಾಷ್ಟ್ರ ಬಸ್ ಕರ್ನಾಟಕ ಬರಂಗಿಲ್ಲ, ಕರ್ನಾಟಕದ ಬಸ್ ಮಹಾರಾಷ್ಟ್ರ ಬರೋದಿಲ್ಲ. ಒಮ್ಮೊಮ್ಮ ಜಗಳ ಸ್ಟಾರ್ಟ್ ಆಯ್ತಂದ್ರ ಆಗ್ತಿರ್ತಾರ. ಒಮ್ಮೆ ವರ್ಷದ ಒಂದೊಂದ್ಸಲ ಹೇಳ್ತಿರ್ತಾವ ವಿಷಯಗಳು. ಗಡಿ ವಿವಾದ ಅಂತೇಳಿ ನೆತ್ತು ಹೊಯ್ಕೊಳ್ಳೋದು ಇವರು ಹೊಯ್ಕೊಳ್ಳೋದು ಇವ್ರು. ನಾವಂತೀವಿ ನಾವು ಬರ್ತೇವ್ರಿ ಅಂತ ನಾವಂತೀವಿ. ಇಲ್ಲ ಹಿಂಗ್ ಜಗಳ ಎರಡು ರಾಜ್ಯಗಳ ನಡುವೆ ವಾದ ವಿವಾದ. ಅವಾಗ ಈ ವಿಷಯವನ್ನ ಮತ್ತ ಸಾವಕಾಶವಾಗಿ ಕೂಲ್ ಡೌನ್ ಮಾಡ್ತಿರ್ತಾರೆ ನೋಡ್ರಿ. ಎರಡೂ ರಾಜ್ಯಕ್ಕೆ ಕೂಡಿ ಇವರೊಬ್ರು ಮುಖ್ಯಮಂತ್ರಿಗಳು ಆ ಮುಖ್ಯಮಂತ್ರಿಗಳು ಕೂಡಿ ಚರ್ಚೆ ಮಾಡಿ ಇಲ್ಲಪ್ಪ ಮಹಾಜನ್ ವರದಿ ಇನ್ನೂ ಸುಪ್ರೀಂ ಕೋರ್ಟ್ದೊಳಗೆ ಐತಿ, ಅದನ್ನ ಸಾಲ್ವ್ ಮಾಡೋಣ ಅಂತ ತಿಳ್ಕೊಂಡು ವಿಷಯ ಮಾಡಿದಾಗ ಮತ್ತೆ ಸಾಮಾಜಿಕ ಸ್ವಾಸ್ಥ್ಯ ಕಾಪಾಡುತ್ತದೆ. ಈಗ ನಮ್ಮ ಕರ್ನಾಟಕ ಮತ್ತು ತಮಿಳುನಾಡದೊಳಗೆ ಜಗಳ ಅದ್ರಿ. ಯಾವುದು? ಕಾವೇರಿ ವಿವಾದ. ಕಾವೇರಿ ನದಿ, ಕಾವೇರಿ ಬಿಡಬೇಡ H2O ಸಿನಿಮಾದಲ್ರಿ ಯಾವ್ದು ನನ್ನ ಫೇವ್ರೆಟ್ ಹೀರೋ ಯಾರು? H2O ಯಾರಾದ್ರ? ಉಪೇಂದ್ರ ಹುಚ್ಚೇಶ್ವರ. ಆ ಸಿನಿಮಾದೊಳಗ ವಾದ ವಿವಾದದ್ರಿ. ಕರ್ನಾಟಕ ಮತ್ತು ತಮಿಳುನಾಡದು ನೀರಿನ ವಿವಾದ ಅದೇನಿಲ್ಲ. ಒಮ್ಮೆ ಜಗಳ ನಡೀತು ಅಂದ್ರೆ ಹೇಗಾಗ್ತದ್ರಿ? ಎರಡೂ ರಾಜ್ಯಗಳ ನಡುವೆ ಇಲ್ಲಿದು ಬಸ್ ಅಲ್ಲಿ ಹೋಗಂಗಿಲ್ಲ, ಅಲ್ಲಿದು ಬಸ್ ಇಲ್ಲಿ ಬರಂಗಿಲ್ಲ. ತಮಿಳ್ರು ಮತ್ತು ಕನ್ನಡ ನಡುವೆ ದೊಡ್ಡ ಜಗಳದು, ದೊಡ್ಡ ಫೈಟ್ ಆಗಿದೆ, ಸ್ಟ್ರೈಕ್. ಇವ್ರ ವಾಟಾಳ್ ನಾಗರಾಜ್ ಅವ್ರು ಬಂದ್ಬಿಡ್ತಾರೆ ಕತ್ತಿ ಮೇಲೆ ಕೂತು. ಹೋರಾಟಗಾರರು ಅವರು ಒಂದು ವಿಚಿತ್ರವಾದ ಹೋರಾಟಗಾರರು. ಕತ್ತಿ ಮೇಲೆ ಕುಳಿತು ಅವ್ರು ಮೆರವಣಿಗೆ ಮಾಡ್ತಾರೆ. ಕನ್ನಡ ಕತ್ತಿ ಹೊಡಿತಾರೆ ಅವರು. ಹೋರಾಟಗಾರರವರು, ಕನ್ನಡದ ಅಭಿಮಾನಿಗಳು. ಆ ಕಡೆ ತಮಿಳುನಾಡದವ್ರು ಅವ್ರು ಬಂದು ಜಗಳ ತೆಗಿತಾರೆ. ಎರಡೂ ರಾಜ್ಯಗಳ ನಡುವೆ ಜಗಳಿದು. ಟಾಪಿಕ್ ನೋಡ್ರಿ, ಸಬ್ಜೆಕ್ಟ್ ಬಗ್ಗೆ. ಇದು ಒಂದು ರಾಜ್ಯ, ಈ ಒಂದು ರಾಜ್ಯ, ಎರಡೂ ರಾಜ್ಯಗಳು ಆ ಟಾಪಿಕ್ ಬಗ್ಗೆ ಜಗಳ ಆಡ್ತಿರ್ತಾರೆ. ಸಾಮಾಜಿಕ ಸ್ವಾಸ್ಥ್ಯ ಹಾಳಾಗ್ಬಿಡ್ತದ್ರಿ. ಬಟ್ ಇಲ್ಲಿ ನೀವು ಏನ್ ಹೇಳಿದ್ರು, ಕಮ್ಯುನಿಕೇಶನ್ ಉದ್ದೇಶ ಏನು ಅಂದ್ರೆ ಸಮಾಜದಲ್ಲಿ ಸಂತುಲನವನ್ನು ಕಾಪಾಡಿಕೊಳ್ಳೋದು. ಟು ಮೇಂಟೈನ್ ದ ಸ್ಟ್ರಾಂಗ್ ಅಂಡ್ ಗುಡ್ ರಿಲೇಶನ್ಶಿಪ್ ಇನ್ ಸೊಸೈಟಿ ಈಸ್ ದ ಮೇನ್ ಫಂಕ್ಷನ್ ಆಫ್ ಕಮ್ಯುನಿಕೇಶನ್. ಆಮೇಲೆ ಮತ್ತೆ ಇಲ್ಲಿದ ಸಿನಿಮಾ ಫಿಲ್ಮ್ ಇಂಡಸ್ಟ್ರಿದವ್ರು ಇವರು ಸ್ಟ್ರೈಕ್ ಮಾಡೋರು, ಅವ್ರು ಸ್ಟ್ರೈಕ್ ಮಾಡೋರು. ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅಂತ ಅವ್ರು ದೊಡ್ಡ ವ್ಯಕ್ತಿಗಳು, ಅವರು ಈ ವಿಷಯವನ್ನ ಸ್ವಲ್ಪ ಒಪ್ಪಂದ ಮಾಡ್ಕೊಂಡು ಹಾಗೆ ಮಾಡಿ ಅದನ್ನ ವಿಷಯವನ್ನ ತಿಳಿ ಮಾಡಿ ಆ ವಿಷಯವನ್ನ ಕ್ಲೋಸ್ ಮಾಡುತ್ತಾರೆ, ಆ ವಿಷಯವನ್ನ ಕಡಿಮೆ ಮಾಡುತ್ತಾರೆ, ಒಪ್ಪಂದ ಬರ್ತಿರ್ತಾರೆ. ಇಬ್ರು ಜನ ಒಪ್ಪಿಗೆ ಆದಾಗ ಕಮ್ಯುನಿಕೇಶನ್ ಸರಳವಾಗಿ, ಸುಂದರವಾಗಿ, ಸಮತೋಲದಿಂದ ನಡೆಯುತ್ತದೆ. ಅಥವಾ ಕಮ್ಯುನಿಕೇಶನ್ದೊಳಗೆ ಒಂದು ಸಬ್ಜೆಕ್ಟ್, ಒಂದು ಟಾಪಿಕ್ ಬಗ್ಗೆ ವಿರೋಧ ಆದಾಗ ಇಬ್ರು ಜನ ಜಗಳ ಆಡ್ತಾರೆ. ಅಥವಾ ಒಂದು ಕಾಲೇಜದೊಳಗೆ ನೋಡ್ರಿ, ಈ ಕಡೆ ಒಂದು ಕಾಲೇಜದು ಪ್ರಿನ್ಸಿಪಲ್, ಆಮೇಲೆ ಕಾಲೇಜದ ಆಡಳಿತ ಮಂಡಳಿದವರು ಎಲ್ಲ ಟೀಚರ್ಸ್, ಈ ಕಡೆ ಸ್ಟೂಡೆಂಟ್ಸ್, ಇಬ್ರು ಜನ ಜಗಳ ನಡೀತಿರ್ತಾವ. ಒಂದೊಂದ್ಸಲ ಫೀ ಹೆಚ್ಚಿಗೆ ಮಾಡಿದ್ರು ಅಡ್ಮಿಷನ್ ತಗೊಳ್ಳುವಾಗ. ಹುಡುಗರಂತಾರೆ ಫೀ ಭಾಳ ಜಾಸ್ತಿ ಮಾಡಿರಿ, ನಾವು ನಿಮ್ಗೆ ಅಡ್ಮಿಷನ್ ನಾವು ಫೀ ಕಡಿಮೆ ಮಾಡಂತೇಳಿ ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡ್ತಾರೆ. ಇವರು ಕಾಲೇಜವ್ರು ಇಲ್ಲಿಲ್ಲಪ್ಪ ತಮ್ಮ ಎಲ್ಲ ತುಟ್ಟಿ ಆಗೈತಿ, ಅದಕ್ಕೆ ನಾವು ಫೀ ಹೆಚ್ಚಿಗೆ ಮಾಡಿದ್ವಿ. ಜಗಳ ನಡೀತು, ಸ್ಟ್ರೈಕ್ ಮಾಡಿದ್ರು, ಎಲ್ಲ ಸಾಮಾಜಿಕ ಒಪ್ಪಂದ ಹಾಳಾಗ್ಬಿಡ್ತು. ಆಮೇಲೆ ಸ್ಟೂಡೆಂಟ್ಸ್ ಲೀಡರು, ಪ್ರಿನ್ಸಿಪಲ್ ಸರ್ ಎಲ್ಲ ಕುಳಿತುಕೊಂಡು, ಇಲ್ಲ ತಮ್ಮ ಹಾಗೈತಿ ಹೀಗೈತಿ ಮಾತಾಡೋದು, ಸ್ವಲ್ಪ ಚಾ ಕುಡಿಯಪ್ಪ, ಚಾ ಕುಡಿದು ಇವ್ ಸ್ವಲ್ಪ ಫೀ ಕಡಿಮೆ ಮಾಡೋಣ ತಗೋರಿ, ಭಾಳ ಟೆನ್ಷನ್ ಮಾಡ್ಕೋಬೇಡ್ರಿ, ಸ್ವಲ್ಪ ಫೀ ಸ್ವಲ್ಪ ಕಡಿಮೆ ಮಾಡಿ ಇಬ್ರು ಜನ ಒಪ್ಪಿಕೊಳ್ಳುತ್ತಾರೆ, ಅಗ್ರಿಮೆಂಟ್ ಆಗುತ್ತದೆ. ಎಕ್ವಿಲಿಬ್ರಿಯಂ ಇನ್ ಸೊಸೈಟಿ, ಸೋಷಿಯಲ್ ರಿಲೇಶನ್ಶಿಪ್ ಕಾಪಾಡೋದು, ಬ್ಯಾಲೆನ್ಸ್ ಇನ್ ಸೊಸೈಟಿ ಮಾಡೋದು, ಇದು ABX ಮಾಡೆಲ್ ಉದ್ದೇಶವಾಗಿದೆ. ABX ಏನು ಎಕ್ಸ್ ಒಪ್ಪು ಇರಬೇಕು, ಬಿನು ಎಕ್ಸ್ ಒಪ್ಪು ಇರಬೇಕು. ಇಬ್ರು ಗೆಳೆಯರಿಗೆ ಜಗಳ ಆಡ್ತಿರ್ತಾರ. ಅವಾಗ ಯಾವ ವಿಷಯದ ಬಗ್ಗೆ? ಈ ವಿಷಯದ ಬಗ್ಗೆ ಇವನು ಒಪ್ಪುವಂತ. ಈಗ ಸರ್ಕಾರದವರು ಒಂದು ಯೋಜನೆ ತಂದಿರ್ತಾರೆ. ಈಗ ಭಾರತ ಸರ್ಕಾರದ ಯೋಜನೆ ತಗೊಂಡು ಬಂದ್ರು, ಏನಂತೇಳಿ
NEP ನ್ಯಾಷನಲ್ ಎಜುಕೇಶನ್ ಪಾಲಿಸಿಯನ್ನ ನೀವೆಲ್ಲರೂ ಫಾಲೋ ಮಾಡ್ರಿ ಅಂತೇಳಿ ಯಾರು ಭಾರತ ಸರ್ಕಾರದವರು. ಕರ್ನಾಟಕದವರು ಒಪ್ಪಲಿಲ್ಲ, ಬ್ಯಾಡ 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 ಅಂತಂದ್ರು. ವಿಷಯ ಒಂದೇ, ಟಾಪಿಕ್ ಒಂದೇ, ಆದ್ರ ಸರ್ಕಾರ ಹೇಳಿದ್ರು ಒಂದು, ಕರ್ನಾಟಕ ಸರ್ಕಾರ ಸ್ವೀಕಾರ ಮಾಡಲಿಲ್ಲ. ನಾವು ರಾಜ್ಯ ಸರ್ಕಾರದ ಒಂದು ಹೊಸ ಯೋಜನೆ ತರ್ತೀವಿ ಅಂತೇಳಿ ಸ್ವಲ್ಪ ಸಾಮಾಜಿಕ ಒಪ್ಪಂದ ಇಲ್ಲಿ ಹಾಳಾಗ್ಬಿಡ್ತದೆ. ಬಸ್ ಫ್ರೀ ಮಾಡ್ರಿ ಅಂತೇಳಿ ಸರ್ಕಾರದವ್ರು ಹೇಳಿದ್ರು, ಉಳಿದಿದ್ದೆಲ್ಲ ಜನ ಬ್ಯಾಡ್ರಿ 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 ಅನ್ನೋರು ಎಲ್ಲ ಹೆಣ್ಮಕ್ಳು ಬಂದು ಬೆನ್ನ ಹತ್ತಿ ಹೊಡೆದ್ರೆ ಬ್ಯಾಡ, ಯಾಕಂತ ಫ್ರೀ ಕೊಟ್ರ ಇರ್ಲಿ ಇರ್ಲಿ ಇರ್ಲಿ. ಸರ್ಕಾರದ ಒಂದು ಯೋಜನೆ ಜನ ಒಪ್ಪಿಕೊಳ್ಳಬೇಕು ಅಂದಾಗ ಅದು ಸಾಮಾಜಿಕ ಸ್ವಾಸ್ಥ್ಯ ಉಂಟಾಗುತ್ತದೆ. ಒಂದು ವಿಷಯ ಈಗ ನೋಡ್ರಿ, ಪಾಕಿಸ್ತಾನ ಜೊತೆಗೆ ನಾವು ಮತ್ತು ಪಾಕಿಸ್ತಾನದವರು, ನಾವು ಮತ್ತು ಬಾಂಗ್ಲಾದೇಶದವರು ಅಣ್ಣ ತಮ್ಮಂದಿರು, ನಾವು ಚೆನ್ನಾಗಿರ್ಬೇಕು ಅಂತೇಳಿ ಭಾರತ ಸರ್ಕಾರದವರು ಹೇಳಿಬಿಟ್ರು. ತಿಳ್ಕೊರಿ, ನಾಳೆಯಿಂದ ನಾವು ಪಾಕಿಸ್ತಾನಕ್ಕೆ ಫುಲ್ ನೀರು ಕೊಡ್ತೀವಿ, ಏನ್ ಬೇಕಾದ ಕೊಡ್ತೀವಿ, ಬಾಂಗ್ಲಾದೇಶದವ್ರಿಗೆ ಎಲ್ಲ ಬೇಡಿದೆಲ್ಲ ಕೊಡ್ತೀವಿ ಅಂತೇಳಿ ಮೋದಿ ಸರ್ಕಾರ ಹೇಳಿ, ಉಳಿದಿದ್ದೆಲ್ಲ ಜನ ಎದ್ದು ಬೆನ್ನ ಹತ್ತಿ ಮೋದಿ ಸರ್ಕಾರ ಹೊಡೆದ್ ಬಿಡ್ತದೆ. ಏನೋ ಬಾಂಗ್ಲಾದೇಶಕ್ಕೆ ಹೆಲ್ಪ್ ಮಾಡ್ತಿ, ಅಲ್ಲೆಲ್ಲ ಹಿಂದೂ ಜನರನ್ನ ಅವ್ರು ಹತ್ಯೆ ಮಾಡ್ತಾ ಇದ್ದಾರೆ, ಅವ್ರು ಇವಾಗ ವಿರೋಧ ಮಾಡ್ತಾ ಇದ್ದಾರೆ. ಸರ್ಕಾರ ಒಂದು ಸಬ್ಜೆಕ್ಟ್ ಸಪೋರ್ಟ್ ಮಾಡ್ತು, ಜನ ಅದಕ್ಕೆ ಒಪ್ತಾರೋ ಇಲ್ಲೋ. ಜನ ಒಪ್ತಿದ್ರಂದ್ರ ಸರ್ಕಾರ ಒಪ್ಪಿಗೆ, ಜನ ಒಪ್ಪಿಗಿದ್ರೆ ಅದು ಅಲ್ಲಿ ಸಾಮಾಜಿಕ ಸ್ವಾಸ್ಥ್ಯ ಕಾಪಾಡುತ್ತದೆ. ಇಲ್ಲಂದ್ರ ಸಬ್ಜೆಕ್ಟ್ ಅಗ್ರಿ ಆಗಿರ್ಬೇಕು ಇಬ್ರು ಜನ, ಅಂದಾಗ ಎಕ್ವಿಲಿಬ್ರಿಯಂ ಕಾಪಾಡಲು ಬರುತ್ತದೆ, ಇಲ್ಲಂದ್ರೆ ಇಲ್ಲ. ಸೊ ನ್ಯೂಕಾಂಬ್ ಇವರ ಉದ್ದೇಶ ಏನು ಎಂದರೆ, ದ ಪರ್ಪಸ್ ಆಫ್ ಕಮ್ಯುನಿಕೇಶನ್ ಈಸ್ ಟು ಸಸ್ಟೈನ್ ದ ಗುಡ್ ರಿಲೇಶನ್ಶಿಪ್ ಇನ್ ಸೊಸೈಟಿ. To maintain the good relationship in society is the main function of communication ಎಂದು ನ್ಯೂಕಾಂಬ್ ಅವರು ಹೇಳಿದ್ದಾರೆ. ಥ್ಯಾಂಕ್ ಯು, ನಮಸ್ಕಾರ.